ಹಲೋ. ಹಲೋ ಸರ್, ನಮ್ಮ ಮಗನ್ನ ನಿಮ್ಮ ಹತ್ರ ಟ್ಯೂಷನ್ಗೆ ಸೇರ್ಸೋಣ ಅಂತ. ಹಾ, ಶೋರ್ ಕಳ್ಸಿ ಕಳ್ಸಿ ಕಳ್ಸಿ. ಅದು ಪ್ರತಿ ಸಲ 100 ತಗೊಳೋನು, ಈ ಸಲ 99 ತಗೊಂಡ್ಬಿಟ್ಟವನೆ. ಅದಕ್ಕೆ ಸ್ವಲ್ಪ ಟ್ಯೂಷನ್ಗೆ ಹಾಕೋಣ. ದಟ್ಸ್ ಓಕೆ. ಯಾವ ಟೈಮಿಂಗ್ ಕಂಫರ್ಟಬಲ್ ನಿಮ್ಗೆ? ಈವ್ನಿಂಗ್ಸ್? ಅಯ್ಯೋ ಸರ್, ನೀವು ಗುರುಗಳು, ಅವ್ನ್ ವಿದ್ಯಾರ್ಥಿ. ನೀವ್ ಹೇಳಿ ಟೈಮಿಗೆ ಅವ್ನ್ ಬಂದು ಕಲ್ತ್ಕೊಂಡು ಹೋಗ್ಬೇಕು, ಅವ್ನು ಹೇಳೋದಲ್ಲ. ನೀವ್ ಹೇಳಿ ಸರ್, ನೀವ್ ಹೇಳಿ. ಓಕೆ. ಈವ್ನಿಂಗ್ 5 o'clock ಓಕೆನಾ? ಸರ್, ಅದು ಅವನು ಅಬ್ಯಾಕೂಸ್ ಕ್ಲಾಸಿಗೆ ಸೇರಿಸ್ಬಿಟ್ಟಿದೀವಿ ಅವ್ನ 5 to 6. ಅದೇನು ಅಂತ ನಮಗೂ ಗೊತ್ತಿಲ್ಲ, ಬಟ್ ಏನೋ ಕೇಳಕ್ ಚೆನ್ನಾಗಿದೆ ಅಂತ ಹಾಕಿದೀವಿ. ಅದು ಬಿಟ್ಟು ನೀವ್ ಹೇಳಿ ಸರ್, ನೀವ್ ಹೇಳಿ ಟೈಮಿಗೆ ಬರ್ತಾನೆ ಸರ್ ಅವನು. 6 o'clock ಕಳಿಸ್ಬಿಡಿ ಹಾಗಾದ್ರೆ. ಸರ್, ಅದು 6 o'clockಗೆ ಅವನು ಸ್ವಿಮ್ಮಿಂಗ್ ಪೂಲ್ ಕ್ಲಾಸಸ್ಗೆ ಹಾಕಿದೀವಿ ಅವನ್ನ. ಅದು ಇವಾಗ ಟ್ಯೂಬ್ ಹಾಕೊಂಡು ಈಜೋದು ಕಲ್ತವನೆ. ಇವಾಗ ಒಂಚೂರು ಪಚ ಅಂತ ಕಾಲೆಲ್ಲ ಆಡಿಸ್ತಾನೆ. ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಸರ್, ಎಲ್ಲ ಬೇಕಲ್ಲ ಸರ್. 7ಗೆ ಒಂದು ಬ್ಯಾಚ್ ಇದೆ, ಸ್ವಲ್ಪ ದೊಡ್ಡ ಮಕ್ಕಳು ಬರ್ತಾರೆ, ಬಟ್ ಪರವಾಗಿಲ್ಲ. ಐ ಕ್ಯಾನ್ ಅಡ್ಜಸ್ಟ್. 7 o'clock ಕಳಿಸ್ಬಿಡಿ. 7ಗೆ ಭರತನಾಟ್ಯಂ ಕ್ಲಾಸ್ ಒಂದಿದೆ. ಅದು ಸರ್ ಸ್ವಿಮ್ಮಿಂಗ್ ಪೂಲಲ್ಲಿ ಒದ್ದೆ ಆಗ್ಬಿಟ್ಟಿರ್ತಾನಲ್ಲ, ಅವ್ನ ಆಚೆ ಕರ್ಕೊಂಬಂದು ಒಣಗಿಸಿ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ಒಂಚೂರು ಸರ್ ನೋಡಿ ಸರ್, ಒಂಚೂರು 7 to 8 ಅವನಿಗೆ ಭರತನಾಟ್ಯಂ ಇರುತ್ತೆ. 8 ಗಂಟೆಗೆ ಕಳಿಸ್ಬೋದಾ ಸರ್? 8 ಗಂಟೆಗೆ ಅದು ಗಿಟಾರ್ ಹೊಡಿಯಕ್ಕೆ ಹೋಗ್ತಾನ ಅವನು, ಗಿಟಾರ್ ಕ್ಲಾಸು. ಅದು ತಬ್ಲಾ ಹೊಡಿತಿದ್ದ, ಹೊಡೆದೋಗ್ಬಿಡ್ತು ಅಂದ್ಬಿಟ್ಟು ಈಗ ಗಿಟಾರು ಕಲಿಯಕ್ಕೆ ಶುರು ಮಾಡಿದ್ವಿ ಸರ್. ಸರ್ ನೋಡಿ ಸರ್, ಒಂಚೂರು ಬೇರೆ ಟೈಮಿಂಗ್ ಹೇಳಿ ಸರ್. ನೋಡಿ, 9 ಗಂಟೆಗೆ ಒಂದು ಲಾಸ್ಟ್ ಬ್ಯಾಚ್ ಇದೆ. ಫ್ರೀ ಜನ ಕೇಳಿ ನಿಮ್ ಹುಡುಗ. 9 ಗಂಟೆಯಿಂದ 10 ಗಂಟೆವರೆಗೂ ಯಾವ ಕ್ಲಾಸು ಬೇಡ, ನಂಗೆ ಊಟ ಕೊಡು, ಇಲ್ಲಾಂದ್ರೆ 1 ಲೋಟ ಸೂರ್ಯವಂಶದ ವಿಷ ಕೊಟ್ಬಿಡು ಅಂತ ನಮ್ಮ ಹುಡುಗನ್ ಒಂದೇ ಸಮನೆ ಗಲಾಟೆ ಸರ್. ಪಾಪ ಅನ್ಸ್ಬಿಡ್ತು. ಹಂಗೆ ಹಿಂಸೆ ಕೊಟ್ರೆ ಯಾರು ಬದುಕ್ತಾರಲ್ವಾ ಸರ್? ಮನುಷ್ಯತ್ವ ಇರ್ಬೇಕಲ್ಲ. ಅದಕ್ಕೆ ಊಟ ಮಾಡ್ಬೇಕಾದ್ರೆ ನಾಳೆ ಕ್ಲಾಸ್ಗೆ ಏನ್ ಬೇಕೋ ಆ ರಿವಿಷನ್ ಅದನ್ನೆಲ್ಲ. ಒಂದ್ ನಿಮಿಷ 10 ಗಂಟೆಗೆ ನಾನೇ ನಿಮ್ ಮನೆಗೆ ಬಂದ್ಬಿಟ್ಟು ಪಾಠ ಮಾಡ್ಬಿಟ್ಟು ಹೋಗ್ತೀನಿ. ಫ್ರೀ ಇರ್ತಾರ ಸಾಹೇಬ್ರು? ಸರ್, ಅದು ಒಂದು ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗುತ್ತಲ್ವಾ, ಬೆಳೆಯೋ ಹುಡುಗ ಅಲ್ವಾ ಸರ್, ಅದಕ್ಕೆ ತುಂಬ ನಾವು ಟಾರ್ಚರ್ ಇಕ್ಕೋಕ್ಕೂ ಆಗಲ್ಲ. ಬಿಡಿ ಸರ್, ಏನು ಮಾಡೋದು. ಇನ್ನೊಂದು 6 ತಿಂಗಳಾಗಲಿ, ಅವನು ಈ ಕ್ಲಾಸ್ಗಳೆಲ್ಲ ಮುಗಿತವೆ ಅಷ್ಟರಲ್ಲಿ. ಆವಾಗ ಸರಿಮಾ, ಬೇಜಾರು ಮಾಡ್ಕೋಬಿಡಿ ಸರ್. ಆಯ್ತು, ಆಗ್ಲಿ, ಒಂದು 5-6 ತಿಂಗಳಾಗ್ಲಿ. ಅವನು ಭರತನಾಟ್ಯ ಮಾಡುವಾಗ ಅಬ್ಯಾಕಸ್ ಕಲ್ತು ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದು ಮನೆಗೆ ಬಂದು ಪಾಪ ಊಟ ಮಾಡ್ಬಿಟ್ಟು ಮಲ್ಗಕ್ಕೆ ಅವನಿಗೂ ಸುಸ್ತಾಗುತ್ತೆ. ಒಂದು 6 ತಿಂಗಳಾಗ್ಲಿ, ಅವನು ಬದುಕಿದ್ರೆ ಪಾಠ ಮಾಡ್ತೀನಿ.